ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇರೋದ್ರಿಂದಾಗಿ ನದಿಗಳು ಇದೀಗ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ದೂದ್ಗಂಗಾ ನದಿ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕಾರದಗ ಗ್ರಾಮದ ಬಂಗಾಲಿ ಬಾಬಾ ದರ್ಗಾಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿ ಬಂದಿದೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ಸಂಭವಿಸಿರುವಂತಹ ಘಟನೆ ಇದು. ನದಿ ನೀರಿನಲ್ಲೇ ದರ್ಗಾಗೆ ಭಕ್ತರು ಹೋಗಿ ಬರ್ತಾ ಇದ್ದಾರೆ. ಮಳೆ ಹೀಗೆ ಮುಂದುವರೆದಿದ್ದೇ ಆದರೆ ಕಾರದಗ ಗ್ರಾಮ ಸಂಪೂರ್ಣವಾಗಿ ನೀರಿನಿಂದ ಸುತ್ತುವರಿಯುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ಸಂಭವಿಸಿರುವಂತಹ ಘಟನೆ ಇದು. ದೂದಗಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇರೋದ್ರಿಂದಾಗಿ ಕಾರದಗ ಗ್ರಾಮ ನೀರಿನಿಂದ ಸುತ್ತುವರಿಯುವಂತಹ ಒಂದು ಭೀತಿ ಗ್ರಾಮಸ್ಥರನ್ನ ಕಾಡ್ತಾ ಇದೆ. ಇನ್ನು ಇದೇ ಒಂದು ನೀರಿನಲ್ಲಿ ಈಗಾಗಲೇ ಗ್ರಾಮಕ್ಕೆ ನೀರು ನುಗ್ಗಿ ಬಂದಿದೆ. ಇದರ ನಡುವೆ ದರ್ಗಾಗೂ ಕೂಡ ಜನ ಹೋಗಿ ಬರ್ತಾ ಇದ್ದಾರೆ, ಭಕ್ತರು ಹೋಗಿ ಬರ್ತಾ ಇದ್ದಾರೆ. ಇನ್ನು ಮಳೆ ಹೀಗೆ ಮುಂದುವರೆದಿದ್ದೇ ಆದರೆ ಇಡೀ ಗ್ರಾಮವನ್ನ ನೀರು ಸುತ್ತುವರಿಯುವಂತಹ ಭೀತಿ ಕೂಡ ಆವರಿಸ್ತಾ ಇದೆ. ಮಳೆ ಭಾಳ ಜೋರಾಗಿ ಚಾಲು ಆಗೈತಿ. ಈ ಕಾರಣ ಸಲುವಾಗಿ ನಮ್ಮ ಗಡಿ ಭಾಗದ ದೂದಗಂಗಾ ಬಿದಗಂಗಾ ನದಿಗೆ ಫಸ್ಟ್ ಟೈಮ್ ಏನು ಮಳೆದ ನೀರು ಜಾಸ್ತಿ ಬಂದಿದೆ ರೀ. ಈ ಗಡಿ ಭಾಗದ ಪ್ರಸಿದ್ಧ ದೇವಸ್ಥಾನ ಪೀರ ಬಂಗಾಲಿ ದೇವಸ್ಥಾನಗಿರಿ ಇವತ್ತು ಬೆಳಗ್ಗೆ ಭಾಳ ನೀರು ಬಂದಿದೆ ರೀ. 6-7 ಫೂಟ್ ಬೆಳಗಿಂದ ನೀರು ಇಲ್ಲಿ ಬಂದಿದೆ ರೀ. ಹೆಚ್ಚಾಗೈತಿ. ಮತ್ತು ಈ ನೀರದಲ್ಲೇ ಮತ್ತು ಬಂಗಾಲಿ ದೇವಸ್ಥಾನಕ್ಕೆ ಜನ ನಡ್ಕೊತ ಹೋಗಾಕದ ರೀ. ಮತ್ತು ರೀ ಹೋಗಿ ಮತ್ತು ಬರಾಕದಾರ. ಮತ್ತು ಈಗ ಸಂಜೆಗಿದಂತ ಮತ್ತು ಭಾಳ ಮಳೆ ಜಾಸ್ತಿ ಚಾಲು ಆಗೈತಿ. ಮತ್ತು ನೀರು ಇಲ್ಲಿ ಬಂದ ಟೈಮ್ ದೇವಸ್ಥಾನ ಹೋಗೋ ದಾರಿ ಭೀ ಬಂದ್ ಆಗ್ತೈತೆ ರೀ. ಈ ವರ್ಷದ ಮಳೆ ಭಾಳ